ನೀವೇ ದೇವರು. ಏನಿದು ಅದ್ವೈತ ವೇದಾಂತ? ಅಯೋಧ್ಯೆ ರಾಮನಿಂದ ಆತ್ಮದವರೆಗೆ ಪೂರ್ತಿ ವಿವರ. ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಯಾತ್ರಿಕ ಬಾಬು. ಇವತ್ತು ನಾವು ಜಗತ್ತಿನ ಅತಿ ದೊಡ್ಡ ರಹಸ್ಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದೇ ಅದ್ವೈತ. ಹಾ ಎಂದರೆ ಇಲ್ಲ, ದ್ವೈತ ಎಂದರೆ ಎರಡು, ಅಂದರೆ ಎರಡಲ್ಲದ್ದು ಒಂದೇ ಎಂದರ್ಥ. ನಾವು ಅಂದುಕೊಂಡಿದ್ದೇವೆ ನಾನು ಬೇರೆ, ದೇವರು ಬೇರೆ ಎಂದು. ಆದರೆ ಅದ್ವೈತ ಹೇಳುತ್ತದೆ ನೀನು ಮತ್ತು ದೇವರು ಬೇರೆ ಬೇರೆಯಲ್ಲ, ಇಬ್ಬರು ಒಂದೇ. ಇದನ್ನು ಕೇಳಲು ಆಶ್ಚರ್ಯವಾಗಬಹುದು, ಆದರೆ ಇದರ ಹಿಂದಿರುವ ವಿಜ್ಞಾನ ಮತ್ತು ತರ್ಕವನ್ನು ಅರ್ಥ ಮಾಡಿಕೊಂಡಿದ್ದರೆ ನಿಮ್ಮ ಜೀವನವೇ ಬದಲಾಗುತ್ತದೆ. ಅದ್ವೈತ ವೇದಾಂತವನ್ನು ಜಗತ್ತಿಗೆ ಸಾರಿದವರು ಜಗದ್ಗುರು ಆದಿಶಂಕರಾಚಾರ್ಯರು. ಕೇವಲ 32 ವರ್ಷ ಬದುಕಿದ ಈ ಮಹಾನ್ ಸನ್ಯಾಸಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಕಾಲ್ನಡಿಗೆಯಲ್ಲಿ ಸಂಚರಿಸಿ ಈ ಜ್ಞಾನವನ್ನು ಹಂಚಿದ್ದರು. ಅವರು ಹೇಳಿದ ಒಂದು ಪ್ರಮುಖ ಸಾಲನ್ನು ನೆನಪಿಡಿ: ಬ್ರಹ್ಮ ಸತ್ಯಂ ಜಗನ್ನಿತ್ಯಂ ಜೀವೋ ಬ್ರಹ್ಮೇವಂ ನಾಪರಂ. ಇದರ ಅರ್ಥ ಬ್ರಹ್ಮನ್ ಮಾತ್ರ ಸತ್ಯ, ಈ ಜಗತ್ತು ಒಂದು ಮಾಯೆ ಅಥವಾ ಕನಸು. ಪ್ರತಿಯೊಬ್ಬ ಜೀವಿಯು ಆ ಪರಬ್ರಹ್ಮನ ಅಂಶವೇ ಹೊರತು ಬೇರೆಯಲ್ಲ. ಅದ್ವೈತದಲ್ಲಿ ಮಾಯೆ ಎಂಬ ಪದ ಬಹಳ ಮುಖ್ಯ. ಇದನ್ನು ಒಂದು ಉದಾಹರಣೆಗೆ ಮೂಲಕ ತಿಳಿಯೋಣ. ಕತ್ತಲೆಯಲ್ಲಿ ಒಂದು ಹಗ್ಗ ಬಿದ್ದಿರುತ್ತೆ. ಅದನ್ನು ನೋಡಿ ನಾವು ಹಾವು ಎಂದು ಹೆದರುತ್ತೀರಿ. ಅಲ್ಲಿ ಹಾವು ಇದೆ, ಅಲ್ಲಿ ಇಲ್ಲ. ಆದರೆ ನಿಮ್ಮ ಮನಸ್ಸಿಗೆ ಅದು ಹಾವು ಅಂತಲೇ ಅನಿಸುತ್ತದೆ. ಬೆಳಕು ಬಂದಾಗ ಅದು ಹಾವು ಅಲ್ಲ, ಹಗ್ಗ ಎಂದು ತಿಳಿಯುತ್ತದೆ. ಹಾಗೆಯೇ ಈ ಜಗತ್ತಿನಲ್ಲಿ ನಾವು ಕಾಣುವ ಸುಖ ದುಃಖ ಸಾವು ಎಲ್ಲವೂ ಆ ಹಾವಿನಂತೆ ಒಂದು ಭ್ರಮೆ. ಜ್ಞಾನ ಎಂಬ ಬೆಳಕು ಬಂದಾಗ ನಮಗೆ ತಿಳಿಯುತ್ತದೆ ನಾವೆಲ್ಲರೂ ಆ ಒಂದೇ ಪರಮಾತ್ಮನ ರೂಪ ಎಂದು. ನಾವು ಸಮುದ್ರದ ಅಲೆಗಳಂತಿದ್ದಂತೆ ಅಲೆಗಳು ಬೇರೆ ಬೇರೆ ಕಂಡರೂ ಅವೆಲ್ಲವೂ ಮೂಲತಃ ಸಮುದ್ರದ ನೀರೇ ಆಗಿವೆ. ಅದ್ವೈತದ ಅತಿ ದೊಡ್ಡ ಸತ್ಯ ಅಹಂ ಬ್ರಹ್ಮಾಸ್ಮಿ, ಅಂದರೆ ನಾನೇ ಬ್ರಹ್ಮ. ನಮಗೆ ಏಕೆ ನಾವು ದೇವರು ಅಂತ ಅನಿಸುವುದಿಲ್ಲ? ಏಕೆಂದರೆ ನಮ್ಮ ಮೇಲಿರುವ ಅಜ್ಞಾನದ ಪದರಗಳು. ದೇವರು ಎಲ್ಲೋ ಆಕಾಶದಲ್ಲಿದ್ದಾನೆ ಎಂದು ಹುಡುಕುವ ಬದಲು ನಿಮ್ಮ ಒಳಗಡೆ ನೋಡಿ, ನಿಮ್ಮ ಆತ್ಮವೇ ಆ ಪರಮಾತ್ಮ. ನೀವು ಯಾರಿಗಾದರೂ ಅನ್ಯಾಯ ಮಾಡಿದ್ದರೆ ಅದು ನಿಮಗೆ ನೀವೇ ಮಾಡಿಕೊಂಡಂತೆ. ಏಕೆಂದರೆ ಎಲ್ಲರಲ್ಲೂ ಇರುವುದೇ ಅದೇ ಒಂದೇ ಆತ್ಮ. ಈ ವಿಚಾರದಲ್ಲಿ ಮನುಷ್ಯನಲ್ಲಿ ಪ್ರೀತಿ ಮತ್ತು ಸಮಾನತೆಯನ್ನು ತರುತ್ತದೆ. ಗೆಳೆಯರೇ, ಅದ್ವೈತ ವೇದಾಂತವು ಕೇವಲ ಒಂದು ಧರ್ಮವಲ್ಲ, ಇದು ಬದುಕುವ ದಾರಿ. ನಾವು ಯಾರು, ಎಲ್ಲಿಂದ ಬಂದೆವು, ಎಲ್ಲಿಗೆ ಹೋಗುತ್ತೇವೆ ಎಂಬ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗುತ್ತದೆ. ನೀವು ಈ ಸತ್ಯವನ್ನು ಅರಿತರೆ ಜೀವನದಲ್ಲಿ ಭಯ ಎಂಬುದು ಇರುವುದಿಲ್ಲ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.